ಏನು ಶಕುಂತಲಾ ಅವರೇ, ನನ್ನನ್ನು ಮನೆಯಿಂದ ಹೊರಗೆ ಹಾಕ್ಬಿಟ್ರಿ ಅಂತ ತುಂಬ ಖುಷಿಯಾಗಿದ್ರಿ ಅಂತ ಕಾಣುತ್ತೆ. ಮತ್ತೆ ಒಕ್ಕರ್ಸ್ಕೊತಲ್ಲಪ್ಪ ಶನಿ ಅಂತ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ. ಆಂಟಿ, ಆರೋಗ್ಯವಾಗಿದ್ದೀರಾ? ಚಕ್ರಿ, ನೀವ್ ಯಾಕೆ ಅವ್ರ ಆರೋಗ್ಯನ ವಿಚಾರಿಸ್ತಾ ಇದ್ದೀರಾ? ನಿಮ್ಮನ್ನ ಈ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇವರೇ ಕಾರಣ. ಹೌದಾ? ನೋಡಪ್ಪ ಚಕ್ರಿ, ಈ ಮನೆಯಿಂದ ಹೊರಗಡೆ ಹೋಗೋವಾಗ ನೀನು ನಾನು ಪ್ರಾಮಾಣಿಕ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿಬಿಟ್ಟೆ ಅಪ್ಪ. ಆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯ್ತಂತೆ. ಹಂಗೆ ನಿಮ್ಮಿಬ್ಬರಿಗೂ ಜ್ಞಾನೋದಯ ಆಗೋದಕ್ಕೆ ನಾನು ಮನೆಯಿಂದ ಆಚೆ ಹೋಗ್ಬೇಕಾಯ್ತು ನೋಡಿ. ಪರವಾಗಿಲ್ಲ, ಒಳ್ಳೆ ಬೆಳವಣಿಗೆ. ಹಾಗೆ ಅನ್ಕೋಪ್ಪ, ತಪ್ಪೇನೂ ಇಲ್ಲ. ನಮ್ಮ ಹತ್ರ ಏನಾದರೂ ಬೆಲೆ ಬಾಳ ವಸ್ತು ಇದ್ದರೆ ಅದ್ರ ಬೆಲೆ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ಅದನ್ನ ನಾವು ಕಳ್ಕೊಂಡಾಗಲೇ ಅದ್ರ ಬೆಲೆ ಏನು ಅಂತ ಗೊತ್ತಾಗೋದು ನಮಗೆ. ಏ ಶಕ್ಕು, ಏನೇ ಸುಮ್ಮನೆ ನಿಂತಿದ್ಯಾ? ಮಾಡಿದ್ದು ತಪ್ಪಾಯಿತು ಅಂತ ಕ್ಷಮಾಪಣೆ ಕೇಳು. ನಾನೇನು ಬೇಕು ಅಂತ ಮಾಡಲಿಲ್ಲ ಕಣಪ್ಪ. ಅಲ್ಲ, ನೀನು ಜಾಸ್ಮಿನ್ನ ಮದುವೆ ಆಗು ಅಂತ ಹೇಳಿದಾಗೆಲ್ಲ ಮದುವೆನ ಮುಂದಕ್ಕೆ ಹಾಕ್ತಿದ್ಯಲ್ಲ, ಅದಕ್ಕೆ ನೀನು ಪ್ರಾಮಾಣಿಕನೋ ಅಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಹೀಗೆ ಮಾಡಿಬಿಟ್ಟೆ. ನೋಡಪ್ಪ, ನಾನು ಮಾಡಿದ್ದು ನಿನಗೆ ತಪ್ಪು ಅಂತ ಅನಿಸಿದ್ರೆ, ಅದರಿಂದ ನಿನಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ಹಾಂ? ಅಯ್ಯೋ ಆಂಟಿ, ನೀವು ತುಂಬ ದೊಡ್ಡವರು. ನಮ್ಮಂಥ ಚಿಕ್ಕವ್ರ ಹತ್ರ ಕ್ಷಮೆ ಕೇಳಬಾರ್ದು. ನಮಗೆ ಶ್ರೇಯಸ್ಸಲ್ಲ. ನೋಡಿದ್ರ ಅಜ್ಜಿ, ಚಕ್ರಿಗೆ ಹಿರಿಯೋರು ಅಂದ್ರೆ ಎಷ್ಟು ರೆಸ್ಪೆಕ್ಟ್ ಅಂತ. ಇನ್ ಮುಂದೆ ಆದ್ರೂ ಅವ್ರ ಬಗ್ಗೆ ಆರೋಪ ಹೊರಿಸೋದನ್ನ ಬಿಟ್ಬಿಡಿ.